ಭ್ರೂಣಲಿಂಗ ಪತ್ತೆ ಹತ್ಯೆಯ ಕೇಸ್ ಬಗೆದಷ್ಟು ಬಯಲಾಗ್ತಾ ಇದೆ. ಪೊಲೀಸ್ ವಿಚಾರಣೆ ವೇಳೆ ನರ್ಸ್ ಒಬ್ರು ದಂಧೆಯ ಕರಾಳ ಮುಖವನ್ನ ತೆರೆದಿಟ್ಟಿದ್ದಾರೆ. ಬಗೆದಷ್ಟು ಬಯಲಾಗ್ತಿದೆ ಭ್ರೂಣ ಹತ್ಯೆಯ ಕೇಸ್. ಹೆಣ್ಣು ಮಕ್ಕಳು ಬೇಡ ಅನ್ನೋರೇ ಟಾರ್ಗೆಟ್. ಕರಾಳ ದಂಧೆ ಸತ್ಯವನ್ನ ತೆರೆದಿಟ್ಟ ಆರೋಪಿ ನರ್ಸ್. ಮಂಡ್ಯದಲ್ಲಿ ಭ್ರೂಣ ಹತ್ಯೆ ಕೇಸ್ ಬಗೆದಷ್ಟು ಬಯಲಾಗ್ತಿದೆ. ಸ್ಕ್ಯಾನಿಂಗ್ ಸೆಂಟರ್ಗೆ ಬರೋ ಗರ್ಭಿಣಿಯರೇ ದಂಧೆಕೋರರ ಟಾರ್ಗೆಟ್ ಆಗ್ತಿದ್ರು. ಹೆಣ್ಣು ಮಗು ಬೇಡ ಅನ್ನೋ ಪೋಷಕರಿಗೆ ಗಾಳ ಹಾಕ್ತಿದ್ರು ಅನ್ನೋ ಸತ್ಯವನ್ನ ಆರೋಪಿ ನರ್ಸ್ ಕಕ್ಕಿದ್ದಾರೆ. ಹೌದು, ಮೊದಲು ಸ್ಕ್ಯಾನಿಂಗ್ ಆಗ್ತಿತ್ತು. ಹೆಣ್ಣು ಮಗು ಬಗ್ಗೆ ನಿರ್ಲಕ್ಷ್ಯ ತೋರಿದ್ರೆ ಅಂತವರ ಮೇಲೆ ಸಿಬ್ಬಂದಿ ಎಕ್ಸ್ಟ್ರಾ ಕೇರ್ ತಗೋತಿದ್ರು. ನಂತರ ಒಂಟಿ ಮನೆಗೆ ಮಹಿಳೆಯನ್ನ ಶಿಫ್ಟ್ ಮಾಡ್ತಿದ್ರು. ಅಲ್ಲಿ ಭ್ರೂಣ ಪತ್ತೆ ನಡೀತಾ ಇತ್ತು. ಅಲ್ಲಿಂದ ಪಾಂಡವಪುರ ಸರ್ಕಾರಿ ಕ್ವಾರ್ಟರ್ಸ್ಗೆ ಗರ್ಭಿಣಿಯನ್ನ ರವಾನೆ ಮಾಡ್ತಿದ್ರು. ಅಲ್ಲಿ ಅಬಾರ್ಷನ್ ನಡೆಸಲಾಗ್ತಿತ್ತು. ಇನ್ನು ಇಷ್ಟೆಲ್ಲ ಪ್ರಕ್ರಿಯೆ ಪೈಕಿ ಒಂದೊಂದಕ್ಕೆ ಒಂದೊಂದು ರೇಟ್ ಫಿಕ್ಸ್ ಮಾಡಲಾಗಿತ್ತು. ಭ್ರೂಣ ಪತ್ತೆಗೆ 15,000, ಭ್ರೂಣ ಹತ್ಯೆಗೆ 20,000, ಒಟ್ಟು 30,000ದಲ್ಲಿ ಭ್ರೂಣ ಹತ್ಯೆಯ ದಂಧೆಯನ್ನ ನಡೆಸಲಾಗ್ತಿದೆ ಅನ್ನೋದನ್ನ ನರ್ಸಮ್ಮ ಬಾಯ್ಬಿಟ್ಟಿದ್ದಾಳೆ. ಇನ್ನೂ ಒಂದು 5 ಜನ ಆರೋಪಿಗಳು ಇದರಲ್ಲಿ ಭಾಗಿಯಾಗಿರೋದು ನಮಗೆ ಗೊತ್ತಾಗುತ್ತೆ. ಅದು ಮುಖ್ಯವಾಗಿ ಕೇರ್ಪೇಟೆಯ ಒಬ್ಬ ಮಹಿಳೆ. ಈಕೆ ಕೇರ್ಪೇಟೆಯ ಒಬ್ಬರು ವೈದ್ಯರ ಹತ್ರ ಸಹಾಕಿಯಾಗಿ ಕೆಲಸ ಮಾಡ್ತಾ ಇರ್ತಾರೆ, ನರ್ಸ್ ಆಗಿ. ಅವರು ಈ ಏನು ಪ್ರಮುಖ ಆರೋಪಿ ಕೇಸ್ನಲ್ಲಿದ್ದಾರೆ, ಆ ಮಹಿಳೆಗೆ ಈ ಅಬಾರ್ಷನ್ ಮಾಡಲಿಕ್ಕೆ ಬೇಕಾದಂಥ ಮಾತ್ರೆಗಳನ್ನು ಕೊಟ್ಟಿರೋದಾಗಿ ನಮಗೆ ತಿಳಿದು ಬರುತ್ತೆ. ಒಟ್ನಲ್ಲಿ ಈವರೆಗೆ ಇದೇ ಕೇಸ್ನಲ್ಲಿ 9 ಆರೋಪಿಗಳನ್ನ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅರೆಸ್ಟ್ ಮಾಡಲಾಗಿದೆ. ಮತ್ತಿಬ್ಬರ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ. ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.